ಬಿಗ್ ಬಾಸ್ ಫಿನಾಲೆಗೆ ಈಗ ಬೆರಳಿಕೆಯ ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ವಾರ ಒಟ್ಟು 6 ಸ್ಪರ್ಧಿಗಳು ಕೂಡ ಈಗ ಬಿಗ್ ಬಾಸ್ ಫಿನಾಲೆಯ ವಾರದಲ್ಲಿ ನಿಂತಿದ್ದಾರೆ. ಸೊ ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಟಾಸ್ಕ್ ಮೂಲಕ ಗಮನ ಸೆಳೀತಾ ಇದ್ದಾರೆ. ಟಾಸ್ಕ್ ರಿಸ್ಕ್ ಆದರೂ ಕೂಡ ನಾವು ಬಿಗ್ ಬಾಸ್ನಲ್ಲಿ ಗೆಲ್ಲೇಬೇಕು ಅಂತೇಳಿ 6 ಜನ ಈಗ ಪಣ ತೊಟ್ಕೊಂಡು ನಿಂತಿದ್ದಾರೆ. ಹಾಗೆ ನೋಡಿದ್ರೆ ಹನುಮಂತು ನೇರವಾಗಿ ಫಿನಾಲೆಗೆ ತಲುಪಿದ್ರು, ಅಂದರೆ ಬಿಗ್ ಬಾಸ್ ಫಿನಾಲೆಗೆ ಅವರು ಹೋಗಿ ನಿಂತಿದ್ರು. ಇನ್ನು 5 ಜನ ಕಳೆದ ವಾರ ಇಬ್ಬರು ಎಲಿಮಿನೇಟ್ ಆದರು, ಒಬ್ಬರು ಗೌತಮಿ ಮತ್ತು ಧನ್ರಾಜ್. ಸೊ ಈಗ 6 ಜನ ಮಾತ್ರ ಫಿನಾಲೆಗೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಉಳಿದಿರ್ತಕ್ಕಂಥ 6 ಜನರ ಪೈಕಿ ಯಾರು ಬಿಗ್ ಬಾಸ್ ಆಗ್ತಾರೆ, ಯಾರು ಕಪ್ ಹಿಡಿತಾರೆ, ಯಾರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದು ಈಗ ಮೂಡಿರ್ತಕ್ಕಂಥ ಪ್ರಶ್ನೆ. ಒಬ್ರಿಗೊಬ್ಬರು ತುಂಬ ಏನು ಜಿದ್ದಿಗೆ ಬಿದ್ದಿರುವಂತೆ ಟಾಸ್ಕ್ನ ಆಡ್ತಾ ಇದ್ದಾರೆ. ಸೊ ಈ ನಡುವೆ ಹೊರಗಡೆ ಒಂದಿಷ್ಟು ಟ್ರೋಲ್ ಪೇಜ್ಗಳ ಹಾವಳಿ ಜಾಸ್ತಿ ಆಗ್ತಾಯಿದೆ. ಯಾಕೆ ಟ್ರೋಲ್ ಪೇಜ್ಗಳ ಹಾವಳಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಒಳಗಿದ್ದವರ ಬಗ್ಗೆ ಸಾಕಷ್ಟು ಕಾಮೆಂಟ್ಗಳು ಮಾಡೋದು, ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು, 4-5 ಲೈನ್ ಬರೆಯೋದು, ಅದನ್ನು ಹರಿಬಿಡೋದು. ಸೊ ಹರಿಬಿಡುವ ಮೂಲಕ ಒಂದಿಷ್ಟು ಲೈಕು ಕಾಮೆಂಟ್ಸ್ನ ಪಡೆಯೋದು, ಇದು ಟ್ರೋಲ್ ಪೇಜ್ಗಳ ಹಾವಳಿ. ಅಂದರೆ ಅವರು ಮೊದಲಿನೂ ಕೂಡ ಅಷ್ಟೇ, ಒಳಗಿದ್ದಂಥ ಸ್ಪರ್ಧಿಗಳು ಏನೇ ಹಾಕಿದರೂ ಕೂಡ ರಿಯಾಕ್ಟ್ ಮಾಡಲ್ಲ, ಅವರ ಪರವಾಗಿ ಯಾರೂ ಮಾತಾಡಲ್ಲ ಅನ್ನೋ ಒಂದು ಇದರಿಂದ ಹಾಗೆ ಅವರು ಪೇಜ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿಬಿಟ್ಟು ಏನೇನೋ ಮನಸ್ಸಿಗೆ ಬಂದಂಗೆ ಬರೆದು ಹಾಕೋದು ಅವರ ಚಾಳಿ. ಸೊ ಈಗ ರಜತ್ ಈಗ ಭಾಳ ನೀಟಾಗಿ ಆಡ್ತಾ ಇದ್ದಾರೆ. ರಜತ್ ಸಾಕಷ್ಟು ಸೌಂಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅವರು 50 ದಿನಗಳ ಆದ ಬಳಿಕ ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ. ಈಗ ಹೆಚ್ಚು ಕಮ್ಮಿ 63 ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ತುಂಬ ನೇರವಾಗಿ ಮಾತಾಡ್ತಾರೆ, ನಿಷ್ಠುರವಾದಿ. ಸೊ ಟಾಸ್ಕ್ ವಿಚಾರಕ್ಕೆ ಬಂದರಂತೂ ಕೂಡ ತುಂಬ ಪ್ಲಾನ್ ಪ್ರಕಾರ ಆಡ್ತಾರೆ. ಸೊ ಗೆಲ್ಲೇಬೇಕು ಅಂತ ಆಡ್ತಾರೆ. ಸೊ ಯಾರೇ ಟಾಸ್ಕು ವಿಚಾರದಲ್ಲಿ ಅವ್ರು ಜಗಳ ಆಡಿದರೂ ಕೂಡ ನೇರವಾಗಿ ಮಾತಾಡ್ತಾರೆ. ಆಮೇಲೆ ಎಲ್ಲ ಸ್ಪರ್ಧಿಗಳ ಜೊತೆಗೆ ತುಂಬ ನಗ್ತಾನೆ ಇರ್ತಾರೆ. ಸೊ ರಜತ್ ಈಗ ಸದ್ಯಕ್ಕೆ ಎಲ್ಲರಿಗೂ ಇಷ್ಟ ಆಗಿರತಕ್ಕಂಥ ಒಬ್ಬ ಸ್ಪರ್ಧಿಯಾಗಿ ಅಲ್ಲಿ ಇದ್ದಾರೆ. ಈಗ ಇದೇ ರಜತ್ ಕುಟುಂಬದವರ ಮೇಲೆ ಒಂದಿಷ್ಟು ಏನು ಟ್ರೋಲ್ ಪೇಜ್ಗಳಿದೆ, ಆ ಟ್ರೋಲ್ ಪೇಜ್ಗಳು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಒಂದಿಷ್ಟು ಹಣನೂ ಕೂಡ ವಸೂಲಿ ಮಾಡ್ತಾ ಇದ್ದಾರೆ. ಅರೆ ಇದೇನು ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇದು. ಏನು ಅಂತಂದರೆ, ಏನು ಬಿಗ್ ಬಾಸ್ ಸ್ಪರ್ಧಿ ರಜತ್ ಇದ್ದಾರೆ, ಒಳಗಡೆ ಇದ್ದಾರೆ ಈಗ. ಸೊ ಅವರ ಹಳೆಯ ಗೆಳತಿಯ ಫೋಟೋ ಮತ್ತು ಅವರು ಇಬ್ಬರು ಜೊತೆಗಿರೋಂಥ ಫೋಟೋ ಈಗ ವೈರಲ್ ಆಗ್ತಾಯಿದೆ. ಸಾಕಷ್ಟು ಜನ ರಜತ್ ಅವರ ಮಾಜಿ ಗೆಳತಿ ಏನಿದ್ರು, ಆ ಮಾಜಿ ಗೆಳತಿಯ ಜೊತೆಗಿರ್ತಕ್ಕಂಥ ಖಾಸಗಿ ಫೋಟೋಗಳನ್ನು ಹರಿಬಿಡ್ತಾ ಇದ್ದಾರೆ. ಸೊ ಈ ವಿಷಯ ಎಲ್ಲೋ ಒಂದು ಕಡೆಗೆ ರಜತ್ ಅವರ ಪತ್ನಿ ಅಕ್ಷಿತಾ ಅವರಿಗೆ ಗೊತ್ತಾದ ತಕ್ಷಣ ಯಾವ ಇನ್ಸ್ಟಾಗ್ರಾಮಲ್ಲಿ ಇದ್ದರೂ ಇನ್ಸ್ಟಾಗ್ರಾಮ್ ಮೂಲಕ ಒಂದು ಮೆಸೇಜ್ ಆಗ್ತಾರೆ, ದಯವಿಟ್ಟು ಈ ಫೋಟೋನ ತೆಗಿಬೇಕು, ನೀವು ಈಗೆಲ್ಲ ಹಾಕಿ ತೇಜೋವಧೆ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಅವಾಗ ಟ್ರೋಲ್ ಪೇಜ್ನವರು ದುಡ್ಡಿಗೆ ಬೇಡಿಕೆ ಇಡ್ತಾರೆ, ಅಂದರೆ ನಮಗೆ ಇಷ್ಟು ದುಡ್ಡು ಕೊಡಿ ಅಂತ. ಸೊ ಅವಾಗ ಅವರ ತಾಯಿ ಸರೋಜಾ ಅವರ ಅಕೌಂಟ್ನಿಂದ ಅಕ್ಷಿತಾ ಅವರು 6,500 ರೂಪಾಯಿಗಳನ್ನು ಅವರಿಗೆ ಟ್ರೋಲ್ ಪೇಜಸ್ನವರಿಗೆ ಹಾಕಿದಾಗ ಆ ಫೋಟೋನ ತೆಗಿತಾರೆ. ಸೊ ತೆಗೆದು ಸುಮ್ಮನಾದರೂ ಮತ್ತೆ ಒಂದಿಷ್ಟು ಬೇರೆ ಟ್ರೋಲ್ ಪೇಜಸ್ನವರು ಅದೇ ಫೋಟೋನ ಮತ್ತೆ ವೈರಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮತ್ತೆ ಅವರಿಗೆ ಮೆಸೇಜ್ ಹಾಕಿ ತೆಗೆದಿ ಅಂದಾಗ ಹಣದ ಬೇಡಿಕೆಯನ್ನು ಇಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಕ್ಷಿತಾ ಅವರು ಮನಸ್ಸಿಗೆ ಬೇಸರ ಮಾಡಿಕೊಂಡು ಸೈಬರ್ ಕ್ರೈಮ್ಗೆ ಹೋಗ್ತಾರೆ. ಸೈಬರ್ ಕ್ರೈಮಿಗೆ ಹೋಗಿ ಅಲ್ಲಿಯ ಸ್ಟೇಷನಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಯಾವಾಗ ಕಂಪ್ಲೇಂಟ್ ಕೊಡ್ತಾರೆ ಆವಾಗ ಇಮ್ಮಿಡಿಯೇಟ್ಲಿ ಆ ಫೋಟೋಗಳು ಡಿಲೀಟ್ ಆಗ್ತವೆ. ಸದ್ಯಕ್ಕೆ 6,500 ರೂಪಾಯಿ ಯಾರು ಪಡ್ಕೊಂಡಿದ್ದಾರೆ ಅವ್ರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಸೊ ಪೊಲೀಸರು ಅವ್ರನ್ನ ಬೆನ್ನತ್ತಿದ್ದಾರೆ. ಸೊ ಟ್ರೋಲ್ ಪೇಜಸ್ಸು ಯಾರು ಏನು ಎಲ್ಲ ಗೊತ್ತಿರಲ್ಲ, ಒಂದು ಅಪರಿಚಿತ ಒಂದು ಅಕೌಂಟ್ ನಮ್ಮ ಫೇಕ್ ರೀತಿಯ ಮಾಡಿಬಿಟ್ಟು ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿಯ ದಂಧೆಗಳನ್ನು ಶುರು ಮಾಡ್ತಾರೆ ಅನ್ನೋ ಕಾಮೆಂಟ್ಗಳು ಕೂಡ ಈಗ ಸಾಕಷ್ಟು ಬರ್ತಾ ಇದೆ. ಅದೇನೇ ಇರಲಿ, ರಜತ್ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ರಜತ್ತು ಯಾರಿಗೂ ಕೂಡ ಎದುರೋದಿಲ್ಲ, ಬಗ್ಗೋದಿಲ್ಲ, ಜಗ್ಗೋದಿಲ್ಲ, ಆ ಥರ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಸ್ಪರ್ಧಿ. ಸೊ ಹಿಂದೆ ಕೂಡ ಅವರು ಇಬ್ಬರು ಗಂಡ ಹೆಂಡತಿ ಕೂಡ ಜೋಡಿ ನಮ್ಮ ರಾಜಾರಾಣಿ ಏನು ರಿಯಾಲಿಟಿ ಶೋ ಇದ್ದು ಅದಕ್ಕೆ ಹೋಗಿದ್ದರು ಕೂಡ, ಹೋಗಿ ಅಲ್ಲಿ ಕೂಡ ಸ್ಪರ್ಧೆ ಮಾಡಿ ಬಂದಿದ್ದರು. ಇನ್ನು ಈಗ ಈ ಬಿಗ್ ಬಾಸ್ಗೆ 50 ದಿನಗಳ ನಂತರ ಎಂಟ್ರಿ ಆದರು. ವೈಲ್ಡ್ ಕಾರ್ಡ್ ಮೂಲಕ ಹೋದಂಥ ರಜತ್ ಅಲ್ಲಿನ ಸ್ಪರ್ಧಿಗಳಿಗೆ ಏನೋ ಪ್ರತಿಸ್ಪರ್ಧಿಯಾಗಿ ನಿಲ್ತಾರೆ. ಎಲ್ಲ ಸ್ಪರ್ಧಿಗಳು ಕೂಡ ಇವನು ಟಫ್ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ. ಸೊ ಸದ್ಯಕ್ಕೆ ಹೇಳೋ ಪ್ರಕಾರ ರಜತ್ ಅವರು ಬಿಗ್ ಬಾಸ್ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಅದು ಅವರ ಫ್ಯಾನ್ಸ್ ಮೂಲಕ ಮಾತ್ರ. ನೋಡಿದ್ರೆ 6 ಜನ ಸ್ಪರ್ಧಿಗಳು ಕೂಡ ತಮ್ಮ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಅವ್ರದ್ದೇ ತಮ್ಮ ಫ್ಯಾನ್ಸನ್ನ ಬೆಳೆಸ್ಕೊಂಡಿದ್ದಾರೆ.
ಫ್ಯಾನ್ಸ್ಗಳು ಸಾಕಷ್ಟು ಜನ ಅವ್ರುಗಳಿಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಸರಿ ಏನಾದರೂ ಆಗಲಿ ನಮ್ಮ ಏನೋ ನೆಚ್ಚಿನ ಸ್ಪರ್ಧಿಗಳ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಜನ ಕಲರ್ಸ್ ವಾಹಿನಿಗೆ ವೈಯಕ್ತಿಕವಾದಂಥ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಅದೇನೇ ಇದ್ದರೂ ಕೂಡ ಈಗ ಬಿಗ್ ಬಾಸ್ ಈ ವಾರದ ಅಂತ್ಯದಲ್ಲಿ ಯಾರು ಕೊನೆಗೆ ಕಪ್ಪಿಡ್ಕೊಂಡು ಹೊರಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಒಂದಂತೂ ನಿಜ, ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ಮೋಕ್ಷಿತಾ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ತ್ರಿವಿಕ್ರಮು, ರಜತ್ತು, ಉಗ್ರಂ ಮಂಜು, ಹನುಮಂತು ಇವಿಷ್ಟು ಜನರ ಪೈಕಿ ತುಂಬ ಜಿದ್ದಾಜಿದ್ದಿ ಆಟ ಶುರುವಾಗ್ತಾ ಇದೆ. ಸೊ ಈ ವಾರ ಕೂಡ ಮಿಡ್ ಎಲಿಮಿನೇಟ್ ಕೂಡ ಆಗ್ತದೆ. ಯಾರು ಹೊರಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು.